ವೆಲ್ಕಮ್ ಬ್ಯಾಕ್. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಗೊಂಡಿದೆ. ಎಸ್ಎಸ್ಎಲ್ಸಿಯಲ್ಲಿ ಫೇಲ್ ಆದವರಿಗೆ ಮರುಪರೀಕ್ಷೆ ಮೇ 18ರಿಂದ 25ರವರೆಗೆ ಮರುಪರೀಕ್ಷೆಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ. ಉತ್ತಮ ಫಲಿತಾಂಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮೂರನೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲ್ಲ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಗೆ ಮೇ 18ರಿಂದ 25ರವರೆಗೂ ದಿನಾಂಕ ಘೋಷಣೆ ಆಗಿದೆ. ಈ ಬಾರಿ ಶುಲ್ಕ ವಿನಾಯಿತಿಯನ್ನ ನೀಡಿದೆ ಶಿಕ್ಷಣ ಇಲಾಖೆ. ಈ ಬಾರಿ ಫೇಲ್ ಆದ ಮಕ್ಕಳಿಗೆ ಮೂರನೆಯ ಪರೀಕ್ಷೆ ಇರೋದಿಲ್ಲ. ಎರಡನೆಯ ಪರೀಕ್ಷೆಯಲ್ಲಿಯೇ ಸಬ್ಜೆಕ್ಟ್ಸ್ ಅನ್ನ ಕ್ಲಿಯರ್ ಮಾಡಿಕೊಳ್ಬೇಕು. ಈ ಬಾರಿ 94.1ರಷ್ಟು ದಾಖಲೆಯ ಫಲಿತಾಂಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮೂರನೆಯ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಘೋಷಣೆ ಮಾಡಿದ್ದಾರೆ. ಮರುಪರೀಕ್ಷೆ ಮೇ 18ರಿಂದ ಮೇ 25ರವರೆಗೆ ಇರುತ್ತೆ. ಇನ್ನು ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ ಆದಂತಹ ರಾಯಚೂರಿನ ಸುಖದೇವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹಲೋ ಸುಖದೇವ್, ಮೆನಿ ಕಂಗ್ರಾಚ್ಯುಲೇಷನ್ಸ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತಾ ಇದು? ಅನ್ಎಕ್ಸ್ಪೆಕ್ಟೆಡ್ ಮ್ಯಾಮ್. ಯಾಕಂದ್ರೆ ನಾನು 620+ ಅಂತ ಯೋಚನೆ ಮಾಡಿದ್ದೆ ಮ್ಯಾಮ್. ಓಕೆ, ಯಾಕೆ ಎಲ್ಲಿ ಮಿಸ್ಟೇಕ್ ಮಾಡಿದ್ರಿ ಅಂತ ಅನ್ಸಿತ್ ನಿಮ್ಗೆ? ಇಲ್ಲ ಮ್ಯಾಮ್, ಹಂಗೇನಿಲ್ಲ, ಮಿಸ್ಟೇಕ್ ಏನ್ ಮಾಡಿಲ್ಲ ಮ್ಯಾಮ್. ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದಂತ ಲೈಕ್ ಜೆನ್ಯುನ್ಲಿ ಹೆಂಗ್ ಬರ್ದೇನಿ ಅದ್ರ ಮೇಲೆ ಹೇಳಿಲ್ಲ ಮ್ಯಾಮ್. ಸೂಪರ್. ಈಗ ನಿಮ್ಮ ರಿಸಲ್ಟ್ ಬಗ್ಗೆ, ನಿಮ್ಮ ಸಾಧನೆ ಬಗ್ಗೆ, 625 ಮಾರ್ಕ್ಸ್ ಬಂದ ತಕ್ಷಣ ನೀವು ನೋಡಿದ್ದ ರಿಸಲ್ಟ್ ಅಥವಾ ಪೇರೆಂಟ್ಸ್ ನೋಡಿದ್ದ, ಅವ್ರು ಹೇಳಿದ್ದ, ಹೇಗೆ ಅನ್ನಿಸ್ತಾವಾಗ ನಿಮ್ಗೆ? ಇಲ್ಲ ಮ್ಯಾಮ್, ನಮ್ಮ BVR ಸ್ಕೂಲ್ ಪ್ರೆಸಿಡೆಂಟ್ ಭಾಸ್ಕರ್ ರೆಡ್ಡಿ ಸರ್ ಅಂತ ಮ್ಯಾಮ್, ಅವರೇ ಹೇಳಿದ್ದು ಮ್ಯಾಮ್ ಫೋನ್ ಮಾಡಿ. ಆಮೇಲೆ ಇಲ್ಲಿ ನಮ್ಮ ತಮ್ಮನ ಚೆಕ್ ಮಾಡಿದ್ದ ಮ್ಯಾಮ್, ಅವಾಗೆ ಗೊತ್ತಾಯ್ತು ಮ್ಯಾಮ್ 625 ಅಂತ. ಟಾಪರ್ ಆಗೋದು ನಿಮ್ ಕನಸಾಗಿತ್ತಾ? ಹೌದು ಮ್ಯಾಮ್, ಕನ್ಸ್ ಅಂತ ಹೇಳ್ಬೋದು ಮ್ಯಾಮ್. ಹೇಳ್ಬೋದು. ಈ ಕನಸನ್ನ ನನಸು ಮಾಡೋದಕ್ಕೆ ಹೇಗೆ ನೀವು ಸ್ಟಡೀಸ್ ಮಾಡ್ತಾ ಇದ್ರಿ? ತುಂಬಾ ಏನ್ ಕಷ್ಟಪಟ್ಟಿಲ್ಲ ಮ್ಯಾಮ್. ಅಂದ್ರೆ ಟೀಚರ್ಸ್ ಸಪೋರ್ಟ್ ಜೊತೆಗೆ ಡೈಲಿ ರಿವಿಷನ್ ಮಾಡಿದ್ರೆ ಎಲ್ಲಾನು ಸಾಧ್ಯ ಇದೆ ಮ್ಯಾಮ್. ಓಕೆ, ಡೈಲಿ ರಿವಿಷನ್ ಅವಾಗವಾಗ ಪೋರ್ಷನ್ ಅವಾಗವಾಗಲೇ ಮಾಡ್ಬಿಡ್ಬೇಕು, ಸೊ ಕಷ್ಟ ಆಗಲ್ಲ. ಎಸ್ ಮ್ಯಾಮ್. ನಿಮ್ಗೆ ಟೀಚರ್ಸ್ ಹೇಗೆ ಹೆಲ್ಪ್ ಮಾಡ್ತಾ ಇದ್ರು ಸುಖದೇವ್? ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡ್ತಿದ್ರು ಮ್ಯಾಮ್. 9th ಕ್ಲಾಸ್ನಿಂದನೇ ಹೇಳ್ತಿದ್ರು ಮ್ಯಾಮ್, 10th ನಲ್ಲಿ ಚೆನ್ನಾಗಿ ರಿಸಲ್ಟ್ ತುಂಬಾ ನಿನ್ಗೆ ಎಲ್ಲಾ ಸಪೋರ್ಟ್ ಕೊಡ್ತೀವಿ ಅಂತ. 10th ಕ್ಲಾಸ್ ನಲ್ಲಿ ಬಂದಾಗ ಯಾವುದೇ ಡೌಟ್ ಇರ್ಲಿ ಅವರೇ ಎದ್ ನಿಂತು ಕೇಳಿಸ್ತಿದ್ರು ಮ್ಯಾಮ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಹೇಳು ಅಂತ. ಪ್ರತಿ ಪೀರಿಯಡ್ ಆದ ತಕ್ಷಣ ಎಲ್ಲರಿಗೂ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರಿ ಅಂತ ಅಲ್ಲೇ ಕ್ಲಿಯರ್ ಮಾಡ್ಕೊಂತ ಹೋಗ್ತಿದ್ರು ಮ್ಯಾಮ್. ಏನಾದ್ರು ಅವ್ರಿಗೆ ಗೊತ್ತಿದ್ದಿಲ್ಲ ಅಂದ್ರು ನೆಕ್ಸ್ಟ್ ಡೇ ಬಂದು ಈಗ ನೀವು ಡೌಟ್ ಕೇಳಿದ್ರಲ್ಲ, ಇದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಮ್ಯಾಮ್. ಮತ್ತೆ ಹಂಗೆ ಫ್ಯಾಕಲ್ಟಿ ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಮ್. ಸೂಪರ್. ಅಂದ್ರೆ ನೀವು ಕ್ಲಾಸಲ್ಲಿ ನೀವು ಟಾಪರ್ ಆಗಿದ್ರಾ ಸುಖದೇವ್? ಫಸ್ಟ್ ರ್ಯಾಂಕ್ ಬರ್ತಾ ಇದ್ರಾ? ಯಾವಾಗ್ಲೂ ಅಂತೆಲ್ಲ ಮ್ಯಾಮ್, ಅಂದ್ರೆ ಟಾಪ್ ನಲ್ಲಿ ಅಂತ ಹೇಳ್ಬೋದು ಮ್ಯಾಮ್. ಹೇಳ್ಬೋದು. ಈಗ ಟಾಪರ್ ಆದ್ರಲ್ಲ, ಸ್ಕೂಲಿಂದ ಟೀಚರ್ಸ್ ಎಲ್ಲ ಫೋನ್ ಮಾಡಿ ಏನ್ ಹೇಳ್ತಾ ಇದ್ದಾರೆ? ಅವ್ರು ತುಂಬಾ ಖುಷಿ ಆಗಿದ್ದಾರೆ ಮ್ಯಾಮ್. ಎಲ್ಲಾ ಟೀಚರ್ಸ್ ಫೋನ್ ಮಾಡಿದ್ದಾರೆ ಮ್ಯಾಮ್, ಕಂಗ್ರಾಚುಲೇಷನ್ಸ್ ಅಂತ. ಲೈಕ್ ಲೈನ್ ಬಿಸಿ ಬರ್ತಿದೆ ಮ್ಯಾಮ್, ಒಬ್ಬರಾದ್ಮೇಲೆ ಒಬ್ರು ಯಾರು ಪಿಕಪ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮ್ಯಾಮ್. ಅಷ್ಟೇ, ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಟೀಚರ್ಸು ಎಕ್ಸ್ಪೆಕ್ಟ್ ಮಾಡಿದ್ರ ಸುಖದೇವ್ ಚೆನ್ನಾಗಿ ಮಾಡ್ತಾರೆ ಎಕ್ಸಾಮು, ಟಾಪರ್ ಆಗಬಹುದು ಅಂತ ಅವರು ಎಕ್ಸ್ಪೆಕ್ಟೆಡ್ ಇದ್ರಾ? ಎಸ್ ಮ್ಯಾಮ್, ಶೋರ್ ಮ್ಯಾಮ್. ಅವರಿಂದ ಎಲ್ಲ ಆಗಿದ್ದೆ ಮ್ಯಾಮ್. ಅವರು ಸ್ಟಾರ್ಟಿಂಗ್ ಇಂದ ನನ್ನ ಮೇಲೆ ನಾನು ಡೌಟ್ ಇದ್ದನು ಕೂಡ, ಇಲ್ಲ ನಿನ್ ಕೈಲಾಗುತ್ತೆ, ಓದು, ಚೆನ್ನಾಗಿ ಓದು, ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಅಂತ ಮಾಡಿದ್ರಿಂದ ರಿಸಲ್ಟ್ ಬರ್ತದೆ ಮ್ಯಾಮ್. ಎಸ್. ಎವ್ರಿ ಡೇ ಎಷ್ಟು ಗಂಟೆ ಓದ್ತಾ ಇದ್ರಿ ಸುಖದೇವ್? 2 to 3 hours ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಏನಿಲ್ಲ ಮ್ಯಾಮ್. ನಿಮ್ಗೆ ಯಾವ ಸಬ್ಜೆಕ್ಟ್ ಬಹಳ ಕಷ್ಟ ಆಗ್ತಾ ಇತ್ತು, ಅದನ್ನ ಹೇಗೆ ನಿಭಾಯಿಸ್ತಿದ್ರಿ? ನನಗೆ ಪರ್ಸನಲಿ ಎಲ್ಲಾ ಸಬ್ಜೆಕ್ಟ್ ಈಕ್ವಲ್ ಮ್ಯಾಮ್. ಅಂದ್ರೆ ಸ್ವಲ್ಪ ಸೋಷಿಯಲ್ ಸೈನ್ಸ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಿತ್ತು ಮ್ಯಾಮ್. ಯಾಕಂದ್ರೆ ಅಲ್ಲಿ ಡೇಟ್ಸ್ ಜಾಸ್ತಿ ಮೆಮರೈಸ್ ಮಾಡಿದಿರ್ತವಲ್ಲ ಮ್ಯಾಮ್, ಅದಕ್ಕೆ ಸ್ವಲ್ಪ ಇದು ನಿಮೋನಿಕ್ ಟೇಬಲ್ ಅಂತ ಇರ್ತವೆ ಮ್ಯಾಮ್, ಅದು ಸ್ವಲ್ಪ ಟ್ರಿಕ್ಸ್ ಅಂತ ಇರ್ತವೆ. ಅದು ನಮ್ ಟೀಚರ್ಸ್ ಬಹಳ ಹೇಳ್ಕೊಟ್ಟಿದ್ರು ಮ್ಯಾಮ್, ಇದು ಡೇಟ್ಸ್ ಈ ತರ ನೆನ್ಪಿಟ್ಕೊ ಅಂತ. ಆ ಟೈಪ್ ಮ್ಯಾನೇಜ್ ಮಾಡಿದೆ ಮ್ಯಾಮ್. ಮ್ಯಾಥ್ಸ್ ಏನ್ ಕಷ್ಟ ಆಗ್ತಿರ್ಲಿಲ್ವಾ ಸುಖದೇವ್? ಯಾಕಂತಂದ್ರೆ ನಾವೆಲ್ಲ ಸ್ಟಡೀಸ್ ಮಾಡುವಾಗ ನಮ್ಗೆ ಕಷ್ಟ ಆಗ್ತಿದ್ದಿದೆ ಮ್ಯಾಥ್ಸ್. ಇಲ್ಲ ಮ್ಯಾಮ್, ಮ್ಯಾಥ್ಸ್ ಏನ್ ಕಷ್ಟ ಅಂತ ಇಲ್ಲ ಮ್ಯಾಮ್. ನಂಗೆ ಮ್ಯಾಥ್ಸ್ ಫೇವರೇಟ್ ಮ್ಯಾಮ್. ಮ್ಯಾಥ್ಸ್ ಸೈನ್ಸ್ ಫೇವರೇಟ್ ಮ್ಯಾಮ್. ಎಸ್.
ಈಗ 10th ಸ್ಟ್ಯಾಂಡರ್ಡ್ ಇರೋರ್ಗೆ ಏನು ಮೆಸೇಜ್ ಕೊಡ್ತೀರಿ ಸುಖದೇವ್ ಫೈನಲಿ ಮ್ಯಾಮ್ ಹೇಳ್ಬೇಕಾದ್ರೆ 10th ಸ್ಟ್ಯಾಂಡರ್ಡ್ ಬಂತು ಅಂತ ಎಲ್ಲ ಬಿಟ್ಟು ಓದಕ್ ಸ್ಟಾರ್ಟ್ ಮಾಡೋದಲ್ಲ ಮ್ಯಾಮ್. ನಾನು ಲೈಕ್ ರೆಗ್ಯುಲರ್ಲಿ ಫುಟ್ಬಾಲ್ ಆಡೋದು, ಇಲ್ಲಾಂದ್ರೆ ಡ್ರಾಯಿಂಗ್ ಮಾಡೋದು, ಇಲ್ಲ ಪೋಯಟ್ರಿ, ಏನಾದ್ರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡ್ತಿದ್ದೆ ಮ್ಯಾಮ್. ಓಕೆ ಹಂಗೆ ಜಾಸ್ತಿ ಪ್ರೆಷರ್ ತಗೊಂಡು ಓದೋದಕ್ಕಿಂತ ಇಂಟ್ರೆಸ್ಟ್ ನಿಂದ ಜಾಸ್ತಿ ಓದ್ಬೇಕು ಮ್ಯಾಮ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಸುಖದೇವ್, ಥ್ಯಾಂಕ್ ಯು ಸೋ ಮಚ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.